31st question. What are the objectives of United Nations? United Nations ಸಂಯುಕ್ತ ಸಂಘದ ರಾಷ್ಟ್ರ ಸಂಘದ ಒಂದು ಉದ್ದೇಶ ಏನು ಅಂತ ಕೇಳಿದ್ದಾರೆ. ಏಪ್ರಿಲ್ 2019 ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಯುನೈಟೆಡ್ ನೇಷನ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆನ್ 24th October 1945 with the following objectives. Okay, to maintain international peace and security. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡುವುದು, ದೇಶಗಳ ಉತ್ತಮ ಬಾಂಧವ್ಯವನ್ನ ರೂಪಿಸುವುದು. ಟು ಡೆವಲಪ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಮಾಂಗ್, ಉತ್ತಮ ಬಾಂಧವ್ಯವನ್ನ ರೂಪಿಸುವುದು. ಟು ಪ್ರಮೋಟ್ ಫೇತ್ ಇನ್ ಫಂಡಮೆಂಟಲ್ ಹ್ಯೂಮನ್ ರೈಟ್ಸ್. ಓಕೆ, ಮೂಲಭೂತ ಮಾನವನ ಹಕ್ಕುಗಳಲ್ಲಿ ಒಂದು ನಂಬಿಕೆಯನ್ನ ಜಾಗೃತಗೊಳಿಸುವುದು. ವಿಶ್ವದ ಎಲ್ಲ ಜನರಿಗೂ ಬದುಕುವ ಹಕ್ಕಿದೆ ಮತ್ತು ಅನೇಕ ರೀತಿಯ ಆಹಾರ ಭದ್ರತೆ, ಜೀವನ ಮಟ್ಟ ಸುಧಾರಣೆ ಎಲ್ಲ ಹಕ್ಕುಗಳನ್ನ ಕೊಟ್ಟಿರುವಂತದ್ದು. ಓಕೆ, ಯುನೈಟೆಡ್ ನೇಷನ್ಸ್ ಈ ಒಂದು ಹಕ್ಕುಗಳ ರಕ್ಷಣೆಗಾಗಿ ಕೆಲಸ ಮಾಡುತ್ತೆ. ಟು ಫೈಂಡ್ ಕೋಆಪರೇಟಿವ್ ಸೊಲ್ಯೂಷನ್ಸ್ ಟು ಇಂಟರ್ನ್ಯಾಷನಲ್ ಇಕನಾಮಿಕ್, ಸೋಷಿಯಲ್, ಕಲ್ಚರಲ್ ಪ್ರಾಬ್ಲಮ್ಸ್. ಸೊ ಅಂತಾರಾಷ್ಟ್ರೀಯವಾಗಿ ಇರುವಂತಹ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಮಾನವತೆಗೆ ಸಂಬಂಧಪಟ್ಟ ತೊಂದರೆಗಳನ್ನು ನಿವಾರಿಸುವಲ್ಲಿ ಇದು ಕೆಲಸ ಮಾಡುತ್ತೆ. ಟು ಎನ್ಶೂರ್ ದ ಅಬ್ಸರ್ವೆನ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ ಅಂಡ್ ಇನ್ ಟರ್ಮ್ಸ್ ಆಫ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್. ಸೊ ಅಂತಾರಾಷ್ಟ್ರೀಯ ಕಾನೂನು ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ಸರಿಯಾಗಿ ಜಾರಿಗೆ ತರುವಲ್ಲಿ ಯುನೈಟೆಡ್ ನೇಷನ್ಸ್ ಕೆಲಸ ಮಾಡುತ್ತೆ. ಟು ಆಕ್ಟ್ ಆಸ್ ಅ ಸೆಂಟರ್ ಆಫ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಮಾಂಗ್ ನೇಷನ್ಸ್. ಎಲ್ಲ ದೇಶಗಳ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ತರುವುದಕ್ಕೆ ಕೇಂದ್ರವಾಗಿ ಕೆಲಸ ಮಾಡುವುದು. ಸೊ ಈ ಒಂದು ಆಬ್ಜೆಕ್ಟಿವ್ ಗಳೊಂದಿಗೆ 24 ಅಕ್ಟೋಬರ್ 1945 ಯುನೈಟೆಡ್ ನೇಷನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ.